ಹಾಯ್ ನಮಸ್ತೆ ಫ್ರೆಂಡ್ಸ್. ಹೋದ ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳಿಗೆ ಚೆಕ್ ಪೋಸ್ಟ್ ಟ್ಯಾಕ್ಸ್ ಅಥವಾ ಬಾರ್ಡರ್ ಟ್ಯಾಕ್ಸ್ ಅನ್ನು ಯಾವ ರೀತಿಯಾಗಿ ಪೇ ಮಾಡಬಹುದು ಅನ್ನೋದನ್ನು ತಿಳಿಸಿಕೊಡುತ್ತೇನೆ ಅಂತೇಳಿ ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ಅದರದ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅನ್ನು ತಿಳಿಸಿಕೊಡ್ತಾ ಇದ್ದೇನೆ. ಹಾಗಾಗಿ ಗೆಳೆಯರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ನಾನು ಎಸ್ಕೆ, ನೀವು ನೋಡ್ತಾ ಇರೋದು ಎಸ್ಕೆ ಟೆಕ್ ಯೂಟ್ಯೂಬ್ ಚಾನಲ್. ಇದುವರೆಗೆ ನನ್ನ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂತಂದ್ರೆ ಈ ರೀತಿಯಾದ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಶನ್ ಬರುವಾಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟಿಗೆ ನಿಮ್ಮ ಹತ್ರ ನೋಟಿಫಿಕೇಶನ್ ಬರುತ್ತೆ. ಗೆಳೆಯರೆ, ಹಾಗಾದ್ರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋನು. ನಾನು ನನ್ನ ಲ್ಯಾಪ್ಟಾಪ್ ಥ್ರೂ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಲ್ಯಾಪ್ಟಾಪ್ದ ಒಂದು ಸ್ಕ್ರೀನ್ ಅನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಎಸ್, ನಾನು ನನ್ನ ಒಂದು ಲ್ಯಾಪ್ಟಾಪ್ದ ಸ್ಕ್ರೀನ್ ಅನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೇನೆ. ಗೆಳೆಯರೆ, ಕ್ರೋಮ್ ಬ್ರೌಸರ್ ಬರುತ್ತೆ. ಈ ರೀತಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಳ್ಳಿ. ಓಪನ್ ಆದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ಪರಿವಹನ ಅಂತೇಳಿ ಟೈಪ್ ಮಾಡಿ. ಪರಿವಹನ ಅಂತೇಳಿ ಟೈಪ್ ಮಾಡಿಕೊಂಡಾಗ ಇಲ್ಲಿ ನೋಡಿ ವೆಲ್ಕಮ್ ಪರಿವಹನ ಸೇವಾ ಅಂತೇಳಿ ಸೈಟ್ ಬರುತ್ತೆ. ಈ ಒಂದು ಸೈಟಿನ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಪೇಜನ್ನು ಓಪನ್ ಆಗುತ್ತೆ. ಇಲ್ಲಿ ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಅಂತೇಳಿ ಬಂದಿರುತ್ತೆ. ಇದಕ್ಕೆ ನೀವು ಕ್ರಾಸ್ದಲ್ಲಿ ಕ್ಲಿಕ್ ಮಾಡಿಕೊಂಡು ಇದನ್ನು ತೆಗೆಯಿರಿ. ಆನಂತರ ನೋಡಿ ಗೆಳೆಯರೆ, ಇಲ್ಲಿ ನೋಡಿ ಸಾಕಷ್ಟು ಸೇವೆಗಳು ಇಲ್ಲಿ ಸಿಗ್ತಾ ಇರ್ತವೆ. ಇಲ್ಲಿ ಆನ್ಲೈನ್ ಸರ್ವಿಸಸ್ ಮೇಲೆ ಕರ್ಸರನ್ನು ಒಯ್ದಾಗ ಅಥವಾ ಮೊಬೈಲ್ ಥ್ರೂ ನೀವೇನಾದರೂ ಓಪನ್ ಮಾಡ್ತಾ ಇದ್ರೆ ಇಲ್ಲಿ ಆನ್ಲೈನ್ ಸರ್ವಿಸಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಚೆಕ್ ಪೋಸ್ಟ್ ಟ್ಯಾಕ್ಸ್ ಅಂತೇಳಿ ಬಂದಿರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ನೀವು ಯಾವುದೋ ಒಂದು ಸ್ಟೇಟ್ದ ಚೆಕ್ ಪೋಸ್ಟ್ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದೀರಾ ಆ ಒಂದು ಸ್ಟೇಟನ್ನು ಸಿಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸಪೋಸ್ ನಿಮ್ಮ ವೆಹಿಕಲ್ ಕರ್ನಾಟಕದ ಆಗಿದ್ರೆ ಕರ್ನಾಟಕ ಸಿಲೆಕ್ಟ್ ಮಾಡಿಕೊಂಡು ನೀವು ಟ್ಯಾಕ್ಸನ್ನು ಬಾರ್ಡರ್ ಟ್ಯಾಕ್ಸನ್ನು ಪೇ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಬೇರೆ ಟ್ಯಾಕ್ಸ್ಗಳು ಇವೆ. ಅದಕ್ಕೆ ಅದು ಕೂಡ ಐ ಬಟನ್ದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಕರ್ನಾಟಕ ಟ್ಯಾಕ್ಸನ್ನು ಯಾವ ರೀತಿಯಾಗಿ ನಾವು ತುಂಬಬಹುದು ಅಂಥೇಳಿ ಅಲ್ಲಿಂದ ನೀವು ಚೆಕ್ಔಟ್ ಮಾಡಿಕೊಳ್ಳಬಹುದು. ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೂಡ ಆ ವಿಡಿಯೋದ ಲಿಂಕನ್ನು ಕೊಟ್ಟಿದ್ದೇನೆ. ಅಲ್ಲಿಂದ ಕೂಡ ನೀವು ಚೆಕ್ಔಟ್ ಮಾಡಿಕೊಳ್ಳಬಹುದು. ಗೆಳೆಯರೆ, ಇಲ್ಲಿ ನೋಡಿ ಕರ್ನಾಟಕದ ಒಂದು ವೆಹಿಕಲ್ ಇದ್ದರೆ ನಾವು ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ, ಅಥವಾ ಕೇರಳದ ಚೆಕ್ ಪೋಸ್ಟ್ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ, ಅಥವಾ ಇನ್ನಿತರ ಬೇರೆ ಬೇರೆ ಒಂದು ರಾಜ್ಯಗಳ ಚೆಕ್ ಪೋಸ್ಟ್ ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರಾಗಿ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಮಹಾರಾಷ್ಟ್ರದ ಒಂದು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೋಸ್ಕರಾಗಿ ನಾನು ಮಹಾರಾಷ್ಟ್ರವನ್ನು ಸಿಲೆಕ್ಟ್ ಮಾಡ್ತಾ ಇದ್ದೇನೆ. ಮಹಾರಾಷ್ಟ್ರವನ್ನು ಸಿಲೆಕ್ಟ್ ಆದ ನಂತರ ಇಲ್ಲಿ ನೋಡಿ ಸರ್ವಿಸ್ ನೇಮ್ ಬರ್ತಾ ಇದೆ ನೋಡಿ. ಹಾಗೆಯೇ ಇಲ್ಲಿ ನಿಮಗೆ ಮೇಲ್ಗಡೆ ಕಾಣಿಸ್ತಾ ಇದೆ ಬಾರ್ಡರ್ ಟ್ಯಾಕ್ಸ್ ಪೇಮೆಂಟ್ ಅಂತೇಳಿ. ಇಲ್ಲಿ ನೋಡಿ ಸರ್ವಿಸ್ ನೇಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ವೆಹಿಕಲ್ ಟ್ಯಾಕ್ಸ್ ಕಲೆಕ್ಷನ್ ಅದರ್ ಸ್ಟೇಟ್ಸ್ ಅಂತೇಳಿ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ನೀವು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಟ್ಯಾಕ್ಸ್ ಪೇಮೆಂಟ್ ಡೀಟೇಲ್ಸ್ ಅಂತೇಳಿ ಬರುತ್ತೆ. ಆದರೆ ನೀವು ನಿಮ್ಮ ವೆಹಿಕಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಯಾವುದೇ ರೀತಿ ಈ ಕಾಲಮ್ಗಳನ್ನು ಇಲ್ಲಿ ಕಾಣಿಸ್ತಾ ಇರೋ ಕಾಲಮ್ಗಳನ್ನು ಫಿಲ್ ಮಾಡುವ ಅವಶ್ಯಕತೆ ಬರುವುದಿಲ್ಲ. ಇದರಲ್ಲಿ 50% ಕಾಲಮ್ಗಳನ್ನು ಆಟೋಮೆಟಿಕ್ಲಿ ತಗೊಂಡಿರುತ್ತೆ. ಅದು ಯಾವ ರೀತಿ ಅಂಥೇಳಿ ನೋಡಿ.
ಒಂದು ವೆಹಿಕಲ್ ನಂಬರನ್ನು ಟೈಪ್ ಮಾಡಿದ್ದೇನೆ. ಆನಂತರ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಎಲ್ಲ ಡೀಟೇಲ್ಸ್ ಕೂಡ ಫಿಲ್ ಆಗಿದೆ ನೋಡಿ. ಇಲ್ಲಿಂದ ನಾವು ಇಲ್ಲಿ ಸರ್ವಿಸ್ ಟೈಪ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತೇಳಿ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಪರ್ಮಿಟ್ ಟೈಪ್ ಟೆಂಪ್ರರಿ ಪರ್ಮಿಟ್ ಅಂತೇಳಿ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ನೋಡಿ ಇಲ್ಲಿ ಟ್ಯಾಕ್ಸ್ ಮೋಡ್ ಅಂತೇಳಿ ಬಂದಿದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಮಂತ್ಲಿ ಆನಂತರ ಕ್ವಾರ್ಟರ್ಲಿ ಅಂತೇಳಿ ಇದೆ. 1 ಮಂತ್ದ ನೀವು ತಗೊಳ್ಬೇಕಾದ್ರೆ 1 ಮಂತ್ ಅಂತೇಳಿ ಸಿಲೆಕ್ಟ್ ಮಾಡಿಕೊಂಡು ಇಲ್ಲಿ AITP ಪರ್ಮಿಟ್ ವ್ಯಾಲಿಡ್ ಅಂತೇಳಿ ಬಂದಿದೆ ನೋಡಿ. ಇಲ್ಲಿ ಡೈರೆಕ್ಟ್ಲಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಟ್ಯಾಕ್ಸ್ ಅನ್ನು ಇಲ್ಲಿ ಯಾವುದೇ ಕಾಲಮ್ ಅನ್ನು ಫಿಲ್ ಮಾಡುವ ಅವಶ್ಯಕತೆ ಇಲ್ಲ. ಆನಂತರ ಇಲ್ಲಿ RTO ನೇಮ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. RTO ನೇಮ್ ಯಾವ ರೀತಿ ಸಿಲೆಕ್ಟ್ ಮಾಡಬೇಕಪ್ಪ ಅಂತಂದ್ರೆ ನೀವು ಯಾವ ಒಂದು ಬಾರ್ಡರ್ ಮೇಲಿಂದ ನೀವು ಹೊಂಟಿದ್ದೀರಾ ಆ ಬಾರ್ಡರ್ ಅನ್ನು ಇಲ್ಲಿ ನೀವು ಸಿಲೆಕ್ಟ್ ಮಾಡಿಕೊಳ್ಳಬೇಕಾಗತ್ತೆ. ಇಲ್ಲಿ ಈ ರೀತಿ ಬಾರ್ಡರ್ ಅನ್ನು ಬಂದಿರತ್ತೆ. ಆ ಒಂದು ಜಿಲ್ಲೆಯ ಬಾರ್ಡರ್ ಅನ್ನು ನೀವು ಸಿಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಕೊಲ್ಲಾಪುರ ಡಿಸ್ಟ್ರಿಕ್ಟ್ದಲ್ಲಿ ಬಾರ್ಡರ್ಗಳು ಬರುತ್ತೆ. ಇಲ್ಲಿ ಕೊಲ್ಲಾಪುರನ್ನು ನಾನು ಸಿಲೆಕ್ಟ್ ಮಾಡ್ತಾ ಇದ್ದೇನೆ. ಆನಂತರ ಚೆಕ್ ಪೋಸ್ಟ್ ನೇಮ್ ಈ ರೀತಿ ತೋರಿಸುತ್ತೆ ನೋಡಿ. ಇಲ್ಲಿ ಚಿನ್ನೋಳಿ ಚೆಕ್ ಪೋಸ್ಟ್ ಒಂದು ಬರುತ್ತೆ. ಆನಂತರ ಕಾಗಲ್ ಒಂದು ಬರುತ್ತೆ. ಇಲ್ಲಿ ಕಾಗಲ್ ಚೆಕ್ ಪೋಸ್ಟ್ ಅನ್ನು ಸಿಲೆಕ್ಟ್ ಮಾಡ್ಕೋತಾ ಇದ್ದೇನೆ. ಆನಂತರ ಎಲ್ಲಿಯಿಂದ ಎಲ್ಲಿಯವರೆಗೆ ಒಂದು ಟ್ಯಾಕ್ಸ್ ಅನ್ನು ಪೇ ಮಾಡಬೇಕು ಅನ್ನೋದು ಇಲ್ಲಿಂದ ನೀವು ಸಿಲೆಕ್ಟ್ ಮಾಡಿಕೊಳ್ಳಿ. ಈ ರೀತಿ ಸಿಲೆಕ್ಟ್ ಆದ ನಂತರ ಇಲ್ಲಿ ನೋಡಿ ಡೈರೆಕ್ಟ್ 1 ಮಂತ್ದ ಇಲ್ಲಿ ತಗೊಂಡಿದ್ದೆ ನೋಡಿ. ಈ ರೀತಿ ಡೇಟ್ ಅನ್ನು ಆಟೋಮೆಟಿಕ್ಲಿ ತಗೊಳುತ್ತೆ ಗೆಳೆಯರೆ. ಆನಂತರ ಇಲ್ಲಿ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ 1 ತಿಂಗಳ ಒಂದು ಟ್ಯಾಕ್ಸ್ ಅನ್ನು ಇಲ್ಲಿ 1100 ರೂಪಾಯಿ ಬರುತ್ತೆ ನೋಡಿ. ಈ ರೀತಿ ಟ್ಯಾಕ್ಸ್ ಫೀಸ್ ಅನ್ನು ಬಂದಿರುತ್ತೆ. ಟ್ಯಾಕ್ಸ್ ಫೀಸ್ ಅನ್ನು ಬಂದಾಗ ಪೇ ಟ್ಯಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ನೋಡಿ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಆನಂತರ ಚೆಸಿಸ್ ನಂಬರ್, ಓನರ್ ನಂಬರ್ ಈ ರೀತಿಯಾಗಿ ಬರುತ್ತೆ. ಆನಂತರ ಇಲ್ಲಿ ನೋಡಿ ಕನ್ಫರ್ಮೇಷನ್ ಕೇಳ್ತಾ ಇದೆ. ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಖಜಾನೆ ಪೇಮೆಂಟ್ ಗೆಟ್ವೇಗೆ ಹೋಗುತ್ತೆ. ಇಲ್ಲಿಂದ ನೀವು ಇಲ್ಲಿ ಸಿಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಆನಂತರ SBI ಇ ಪೇಮೆಂಟ್ ಅಂತೇಳಿ ಇದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಆನಂತರ ಇಲ್ಲಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ SBI ಇ ಪೇದ ಒಂದು ಸೈಟ್ ಅನ್ನು ಓಪನ್ ಆಗುತ್ತೆ. ಆನಂತರ ಇಲ್ಲಿ ನೋಡಿ ಪೇಮೆಂಟ್ ಗೆಟ್ವೇ, ಇಲ್ಲಿ UPI ಪೇಮೆಂಟ್ ಗೆಟ್ವೇ ಕೂಡ ಇಲ್ಲಿ ಅವೈಲೇಬಲ್ ಇರುವಂಥದ್ದು. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ QR ಕೋಡ್ UPI QR ಕೋಡ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿಕೊಳ್ಳಿ. ಆನಂತರ ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ QR ಕೋಡ್ ಅನ್ನು ಓಪನ್ ಆಗುತ್ತೆ. ಇಲ್ಲಿಂದ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ನೀವು ಪೇ ಮಾಡಿದರೆ ನಿಮ್ಮ ವೆಹಿಕಲ್ದ ಒಂದು ಚೆಕ್ ಪೋಸ್ಟ್ ಟ್ಯಾಕ್ಸ್ ಅಥವಾ ಬಾರ್ಡರ್ ಟ್ಯಾಕ್ಸ್ ಅನ್ನು ಪೇ ಮಾಡಲು ಈ ರೀತಿ ಪ್ರೊಸೆಸ್ ಅನ್ನು ಇರುತ್ತೆ. ಈ ಒಂದು ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಿದರೆ ನಿಮಗೊಂದು ರಿಸೀಟ್ ಜನರೇಟ್ ಆಗುತ್ತೆ. ಆ ರಿಸಿಪ್ಟ್ ಅನ್ನು ನೀವು ತೆಗೆದು ಇಟ್ಟುಕೊಳ್ಳಿ. ಎಲ್ಲಿಯೂ ಕೂಡ ನಿಮ್ಮ ಗಾಡಿಗೆ ಪೊಲೀಸರು ಅಥವಾ RTO ಹಿಡಿದ್ರೂ ಕೂಡ ಈ ಟ್ಯಾಕ್ಸ್ ಅನ್ನು ಅವರಿಗೆ ತೋರಿಸ್ಕೊಂಡು ನಾವು ಹೋಗಬೇಕಾಗತ್ತೆ. ಈ ರೀತಿಯಾಗಿ ನಾವು ನಮ್ಮ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳ ಟ್ಯಾಕ್ಸ್ ಅನ್ನು ಪೇ ಮಾಡಲಿಕ್ಕೆ ಬರುತ್ತೆ. ಈ ಒಂದು ಯೆಲ್ಲೋ ಬೋರ್ಡ್ ಟ್ಯಾಕ್ಸ್ಗಳನ್ನು ಪೇ ಮಾಡಲು ಸಾಕಷ್ಟು ಜನರು ಮಧ್ಯವರ್ತಿಗಳ ಕಡೆ ಹೋಗಿ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇರ್ತಾರೆ. ಇದರ ಮುಖಾಂತರ ನೀವು ಆನ್ ದ ವೇದಲ್ಲಿ ಕೂಡ ಈ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಿಕೊಳ್ಳಬಹುದು. ಏನೇ ಡೌಟ್ಸ್ ಇದ್ರೂ ಕೂಡ ಈ ಒಂದು ವಿಡಿಯೋದ ಕಾಮೆಂಟ್ ಬಾಕ್ಸ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.